ಇತಿಹಾಸ ಸೃಷ್ಟಿಸಿದ ಮಕ್ಕಳ ಹಬ್ಬ. ವಿಭಿನ್ನ ವೇಷಭೂಷಣ ತೊಟ್ಟ ಮಕ್ಕಳು, ರಾಮಾಯಣ ಸಾರುವ ರಾಮ ಲಕ್ಷ್ಮಣ ವಾನರ ವೇಷ ಧರಿಸಿದ ಪುಟಾಣಿಗಳು, ವಿಠಲ ವಿಠಲ ಎಂಬ ಹಾಡಿಗೆ ತುಳಸಿ ಹೊತ್ತು ಭಜನೆ ಮಾಡಿದ ಮಕ್ಕಳು, ಮೈನಾವಿರೇರಿಸುವ ಭರತನಾಟ್ಯ, ಹಳ್ಳಿ ಸೊಗಡು ಸಾರುವ ಭರ್ಜರಿ ವೇದಿಕೆಗೆ ಸಾಕ್ಷಿಯಾದ ಸಾವಿರಾರು ಪುಟಾಣಿಗಳು. ಅಷ್ಟಕ್ಕೂ ಏನಿದು ಸ್ಟೋರಿ ಎಂದರ ಇಲ್ಲಿದೆ ನೋಡಿ. ಗಡಿ ಜಿಲ್ಲೆ ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಹಮ್ಮಿಕೊಂಡ ಬೃಹತ್ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ತಮ್ಮ ವಿಭಿನ್ನ ವೇಷಭೂಷಣದೊಂದಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಅಥಣಿ ತಾಲೂಕು ಪತ್ರಕರ್ತರ ಸಂಘ, ಉದ್ದಾರ ಶಿಕ್ಷಣ ಸಂಸ್ಥೆ ಹಾಗೂ ಕಾಮ್ಸ್ ಸಹಯೋಗದಲ್ಲಿ ಹಮ್ಮಿಕೊಂಡ ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಪ್ರಭು ಶ್ರೀರಾಮ ವೇಷ, ಸೀತಾಪಹರಣದಲ್ಲಿ ರಾವಣ ಸಂಹಾರದಲ್ಲಿ ಹನುಮಂತ ಪಾತ್ರ ವಿಶೇಷವಾಗಿತ್ತು. ಕಾಂತಾರ ಚಿತ್ರದ ಪಂಚೋಲಿ ದೈವ ಶಿವಬಸವಣ್ಣ, ಸ್ವಾಮಿ ವಿವೇಕಾನಂದ ವೇಷ ತೊಟ್ಟ ಮಕ್ಕಳ ನಟನೆ ನೋಡುಗರ ಗಮನ ಸೆಳೆದಿದೆ. ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿ ವಿವಿಧ ಬಗೆಯ ಕಲಾ ಪ್ರದರ್ಶನ ತೋರಿದರು. ಪ್ರಬಂಧ, ಛದ್ಮವೇಷ, ಕಥೆ ಹೇಳುವುದು, ಗ್ರೂಪ್ ಡ್ಯಾನ್ಸ್, ಕ್ವಿಜ್, ಏಕಪಾತ್ರಾಭಿನಯ, ಭಾಷಣ, ಭಕ್ತಿಗೀತೆ, ಜಾನಪದ ಗೀತೆ ಹೀಗೆ ಹಲವು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ವಿಠಲ ವಿಠಲ ಹಾಡಿಗೆ ಪುಟಾಣಿಗಳ ಕುರಿತ ರಾಮನಾಮ ಹಾಡಿರೋ ಹಾಗೂ ಎಲ್ಲಮ್ಮನ ನಿನ್ನ ಎಲ್ಲಿ ಕಾಣಿ ಎಂಬ ಹಾಡಿಗೆ ಅಪ್ಪುಟ ಹಳ್ಳಿ ಸೊಗಡಲ್ಲಿ ಮೂಡಿಬಂದ ಚಪ್ಪಾಳೆ, ಸೆಳ್ಳೆಗಳ ಸುರಿಮಳೆಗೈದ ಜನರು ಮಕ್ಕಳ ಪ್ರತಿಭೆಯನ್ನ ಗೌರವಿಸಿದರು. ಪತ್ರಕರ್ತರು ಅಂದ್ರೆ ಇವತ್ತಿನ ಜನರ ಭಾವನೆ ಏನಾಗಿದೆಪ್ಪ ಅಂತಂದ್ರೆ, ನಾವು ಮಾಡಿರ್ತಕ್ಕಂಥ ಸಣ್ಣ ಲೋಪಗಳನ್ನ, ಅದನ್ನ ದೋಷಗಳನ್ನ ತಿದ್ದುವಂತ ಕೆಲಸ ಮಾತ್ರ ಪತ್ರಕರ್ತರು ಮಾಡ್ತಿದ್ರು, ಟೀಕೆಗಳನ್ನು ಮಾಡ್ತಿದ್ರು ಅಂತಕ್ಕಂಥ ಮಾತುಗಳು ಮಾತ್ರ ಇತ್ತು. ಆದ್ರೆ ಇವತ್ತು ಸಮಾಜದ ಮಧ್ಯೆ ಇಟ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನ ನಾವು ಮಾಡಬೇಕು, ಸಮಾಜಮುಖಿ ಕಾರ್ಯಗಳನ್ನ ನಾವು ನಡೆಸಿಕೊಡ್ಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನ ಅಥಣಿ ತಾಲೂಕಾ ಪತ್ರಕರ್ತರ ಸಂಘದವರು ಮಾಡಿರ್ತಕ್ಕಂಥದ್ದು ಇದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ. ಅವರಿಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ